ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂ ಕಬಾಬ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಒಂದು ಆಲೂ ಕಬಾಬ್ ಮಾಡೋದು ಅತಿ ಸುಲಭ. ಅಷ್ಟೇ ಅಲ್ಲದೆ 3 ಆಲೂಗಡ್ಡೆ ಇದ್ದರೆ ಸಾಕು, ಆರಾಮಾಗಿ ಮನೇಲಿ ಮಾಡ್ಕೊಬೋದು. ಅಷ್ಟೇ ಅಲ್ಲದೆ ಬೇರೆ ಯಾವ ತರಕಾರಿನೂ ಬೇಡ. ಈ ಒಂದು ಆಲೂ ಕಬಾಬ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಇದಿವಾಗ ನಾನು 3 ಆಲೂಗಡ್ಡೆನ ತೊಳ್ಕೊಂಡು ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ನಾವು ಸಾಂಬಾರು ಹೋಲ್ ಥರ ಹೆಚ್ಕೊಳ್ಬೇಕಾಗುತ್ತೆ. ದೊಡ್ಡದಾಗಿ ಹೆಚ್ಕೊತಿದ್ದೀನಿ. ಇದಿವಾಗ ನೀವು ನೋಡ್ಬೋದು, ನಾನು 3 ಆಲೂಗಡ್ಡೆನ ನೀಟಾಗಿ ದೊಡ್ಡ ಸೈಜ್ ನಾನು ಹೆಚ್ಕೊತಿದ್ದೀನಿ. ಇದಕ್ಕೆ ನಾನು ಇವಾಗ 1 ಕಪ್ ಮೈದಾ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಇದಿವಾಗ ನಾನು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊತಿದ್ದೀನಿ. ಇದಿವಾಗ ನಾನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ್ನ ಹಾಕ್ಕೊತಿದ್ದೀನಿ. ಹಾಗೂ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಿದ್ದೀನಿ. ಹಾಗೆ 1.25 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ. ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ನೀವೀಗ ನೋಡ್ಬೋದು, ನಾನಿವಾಗ ತುಂಬ ಗಟ್ಟಿ ಕಲಿಸ್ಕೊಳಕ್ಕೆ ಹೋಗೋದಿಲ್ಲ. ನಾನಿವಾಗ ಸ್ವಲ್ಪ ನೀರಾಗಿ ಕಲಿಸ್ಕೊತಿದ್ದೀನಿ. ನೀವೀಗ ನೋಡ್ಬೋದು ನೋಡಿ, ನಾನು ಗಟ್ಟಿಯಾಗಿದೆ. ನಾನು ನೋಡಿ ಈಗ ನೀರಾಗೆ ಕಲಿಸ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಗಟ್ಟಿ ಕಲಿಸ್ಕೊಳಕ್ಕೆ ಹೋಗಬೇಡಿ. ಅದು ಹಿಟ್ಟಿನ ಅಂಶ ತುಂಬ ಅಂಟ್ಕೊಳ್ಳೋದು ಬೇಡ. ಸ್ವಲ್ಪ ಅಂಟ್ಕೊಂಡ್ರೆ ಸಾಕು. ಆ ಮಸಾಲ ಫ್ಲೇವರ್ ಸಿಗೋಕ್ಕೆ ಸ್ವಲ್ಪ ಹಿಟ್ಟು ಆಲೂಗಡ್ಡೆಗೆ ಅಂಟ್ಕೊಂಡ್ರೆ ಸಾಕು. ನೋಡಿ, ನಾನೀಗ ತುಂಬ ಲೈಟಾಗಿ ಕೋಟಿಂಗ್ ಮಾಡಿಕೊಂಡು ನಾನು ಇದಿವಾಗ ಎಣ್ಣೆಗೆ ಬಿಟ್ಕೊತಿದ್ದೀನಿ. ನೀವೀಗ ನೋಡ್ಬೋದು, ಎಣ್ಣೆ ಆವಾಗಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಹಿಟ್ಟನ್ನು ಕೋಟಿಂಗ್ ಮಾಡ್ಕೊಳೋಷ್ಟೊತ್ತಿಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇದಿವಾಗ ನಾನು ಆಲೂಗಡ್ಡೆನೆಲ್ಲ ಬಿಟ್ಕೊತಿದ್ದೀನಿ. ಇದಿವಾಗ ನೀವು ನೋಡ್ಬೋದು, ನಾನು ಆಲೂಗಡ್ಡೆನೆಲ್ಲ ಎಣ್ಣೆಗೆ ಬಿಟ್ಟಾಗಿದೆ. ಇದನ್ನ ಇವಾಗ ನಾವು ರೆಡ್ ಬಣ್ಣಕ್ಕೆ ಬರೋ ತನಕ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನೀಟಾಗಿ ನಾವು ಕೈ ಆಡ್ಕೊತಿದ್ದೀವಿ. ಒಂದು ಸ್ವಲ್ಪ ಹಿಟ್ಟಿನ ಅಂಶ ಎಲ್ಲ ಆರಿದ್ಮೇಲೆ ನಾವೀಗ ಕೈ ಆಡ್ಕೊತಿದ್ದೀವಿ. ಹಿಟ್ಟಿನ ಅಂಶ ಇರುವಾಗಲೇ ಕೈ ಆಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಹಿಟ್ಟು ಬಿಟ್ಕೊಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಿಟ್ಟೆಲ್ಲ ನೀಟಾಗಿ ಆರಿದ್ಮೇಲೆ ಕೈ ಆಡ್ಕೊಳ್ಳಿ. ಇವಾಗ ನೀವು ನೋಡ್ಬೋದು, ಇದು ರೆಡ್ಡಿಶ್ ಬಣ್ಣಕ್ಕೆ ಬರುವಾಗೆ ನಾವು ಒಂದು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೀವು ನೋಡಿ, ರೆಡ್ ಕಲರಿಗೆ ಬಂದಿದೆ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನಿವಾಗ ನಾವು ನೀಟಾಗಿ ಆಲೂಗಡ್ಡೆನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನಾನಿವಾಗ ಎಣ್ಣೆ ಅಂಶ ಎಲ್ಲ ನೀಟಾಗಿ ಸೋಸ್ಕೊಂಡು ಇದನ್ನಿವಾಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊತಿದ್ದೀನಿ. ನೀವೀಗ ನೋಡ್ಬೋದು, ಇವಾಗ ನಾನು ಪ್ಲೇಟಿಗೆ ಹಾಕ್ಕೊಂಡು ಇದಕ್ಕೆ ನಾನಿವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗನ್ನು ಹಾಕ್ಕೊತಿದ್ದೀನಿ. ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಿದ್ದೀನಿ. ನೀವೀಗ ನೋಡ್ಬೋದು, ಇದಿವಾಗ ಕರ್ಬೇವನ್ನ ಎಣ್ಣೆಲೆ ಕರ್ಕೊತಿದ್ದೀನಿ. ಕರ್ಬೇವು ಒಳ್ಳೆ ಫ್ಲೇವರ್ ಕೊಡುತ್ತೆ ಆಲೂ ಕಬಾಬಿಗೆ. ಅದಕ್ಕೋಸ್ಕರ ನಾನು ಕರ್ಬೇವನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಿದ್ದೀನಿ. ಇವಾಗ ನೀವು ನೋಡ್ಬೋದು ಫ್ರೆಂಡ್ಸ್, ರುಚಿಯಾದ ಆಲೂ ಕಬಾಬ್ ರೆಡಿಯಾಗಿದೆ. ಈ ಒಂದು ಆಲೂ ಕಬಾಬ್ನ ನೀವು ಮನೇಲಿ ಒಂದ್ಸತಿ ಮಿಸ್ ಮಾಡದೆ ಮಾಡಿ. ಊಟಕ್ಕೆ, ಗಂಜಿ ಊಟಕ್ಕೆ, ಸಾರು ಊಟಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಮ್ಯಾಚ್ ಆಗುವಂಥ ಆಲೂ ಕಬಾಬ್ ಮಾಡಿದ್ದೀನಿ. ಈ ಒಂದು ಆಲೂ ಕಬಾಬ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡ್ಬೋದು ನೀವು. ಗಾಯ್ಸ್ ಸೂಪರಾಗಿ ಬಂದಿದೆ. ಈ ಒಂದು ಆಲೂ ಕಬಾಬನ್ನ ಮಿಸ್ ಮಾಡಲೇಬೇಡಿ. ನೀವೊಂದ್ಸತಿ ಮನೆಗೆ ಟ್ರೈ ಮಾಡಿ. ಊಟದ ಜೊತೆ ಅಂತೂ ಸೂಪರಾಗಿದೆ. ಮದುವೆ ಮನೆ ಹಾಗೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಮಾಡುವಂಥ ಆಲೂ ಕಬಾಬ್ ಥರನೇ ಬಂದಿದೆ. ಈ ಒಂದು ಆಲೂ ಕಬಾಬ್ನ ನೀವು ಮನೇಲಿ ಟ್ರೈ ಮಾಡಬೇಕು. ಈ ಒಂದು ಆಲೂ ಕಬಾಬ್ ನೀವು ಮನೇಲಿ ಟ್ರೈ ಮಾಡಿದ್ಮೇಲೆ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ನಾನು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.